ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ನಗಸವ್ರೆಲ್ಲರೂ ಸಿಗ್ತಾರೆ. ಸ್ವಲ್ಪ ಒಂದೀಟ ಜ್ಞಾನದ ಕಡೆ ಲಕ್ಷ್ಯ ಕೊಡೋಣ ಅಂತ ನನಗನ್ನಿಸ್ತದೆ. ಆಧ್ಯಾತ್ಮಿಕ ಪ್ರವಚನ ಅದ. ಸ್ವಲ್ಪ ಇವತ್ತಿನ ದಿನ ವಿಷಯ ಗಂಭೀರ ಆದರೂ ಪರವಾಗಿಲ್ಲ, ಮನಸ್ಸು ಇಲ್ಲೇ ಇಟ್ಟು ಕೇಳ್ರಿ. ಈ ಅಧ್ಯಾತ್ಮ ಒಂದೇ ಅಕ್ಷರದಲ್ಲಿ ಎಷ್ಟು ಪದ ವಿಂಗಡಣೆ ಆಗ್ಯಾವು ಅನ್ನೋದಕ್ಕೆ ಎಂತಿಂಥವ್ರು ವಚನ ಸಾಹಿತ್ಯವನ್ನು ಬರೀತಾರೆ. 12ನೆಯ ಶತಮಾನದಲ್ಲಿ ಆಗಿ ಹೋಗಿರತಕ್ಕಂಥ ಪೆದ್ದಯ್ಯನವರು, ಅವ್ರ ಹೆಸರ ಪೆದ್ದಯ್ಯನವರು ವಚನ ಬರೀತಾರೆ. ಆ ವಚನ ಯಾಕೆ ಬರೆದ್ರು ಅನ್ನೋದನ್ನು ಬಹಳ ವಿಸ್ತಾರವಾಗಿ ಆಳವಾಗಿರತಕ್ಕಂಥ, ಅಷ್ಟೇ ನಿಗೂಢವಾಗಿರತಕ್ಕಂಥ ವಚನ ಸಾಹಿತ್ಯ. ಅವ್ರ ಕಾಯಕ ಏನಿತ್ತು ನೋಡ್ರಿ, ನಮ್ಮದು ನಿಮ್ಮದು ಇನ್ನ ಪಾಡ. ಪೆದ್ದಯ್ಯನ ಕಾಯಕ ಏನಿತ್ತು ಅಂದರೆ ಕಳ್ಳತನ ಮಾಡೋದು. ದರೋಡೆ ಕಳ್ಳತನವನ್ನು ಮಾಡಿ ಜೀವನವನ್ನು ಮಾಡತಕ್ಕಂಥ ಪೆದ್ದಯ್ಯನವರು ವಚನ ಸಾಹಿತ್ಯ ಬರೀತಾರೆ. ಎಷ್ಟು ಆಳವಾಗಿರತಕ್ಕಂಥ ವಚನ ಹೇಳ್ತಾರವರು. ತತ್ಪದ ಲಿಂಗವೆಂದರುಹಿ ತೊಂಪದ ಅಂಗವೆಂದರುಹಿ ಅಸಿಪದ ಪ್ರಾಣವೆಂದರುಹಿ ಅಂಗವೇ ಲಿಂಗ ಲಿಂಗವೇ ಪ್ರಾಣ ಶ್ರೀ ಗುರು ಇಷ್ಟ ಲಿಂಗವ ಕೊಟ್ಟು ದೃಷ್ಟಿ ಲಿಂಗವ ತೋರಿದ ಮೇಲೆ ನಿಮ್ಮ ಶರಣ ತತ್ವಮಸಿ ಪದಿ ನೋಡ ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತ ಬರೀತಾರೆ. ಇದನ್ನು ಸ್ವಲ್ಪ ನಾನು ಆಳವಾಗಿ ಬಿಡಿಸ್ತೀನಿ, ಒಂದೀಟ್ ಲಕ್ಷ ಕೊಟ್ಟು ಕೇಳ್ರಿ. ಇಲ್ಲಿ ತತ್ಪದ ಲಿಂಗವೆಂದರುಹಿ ತೊಂಪದ ಅಂಗವೆಂದರುಹಿ, ಸ್ವಲ್ಪ ಇಲ್ಲಿ ಒಂದಿಷ್ಟು ಉರುಲಿಂಗ ಪೆದ್ದಯ್ಯನವರು ಈ ವಚನ ಬರೀಲಿಕ್ಕೆ ಒಂದು ಹಿನ್ನೆಲೆ ಕಾರಣ ಐತಿ ಅಂತ ಹೇಳಿದ್ದೆ. ಉರುಲಿಂಗ ದೇವರು ಒಬ್ಬರ ಮನೆ ಒಳಗೆ ದೀಕ್ಷೆ ಕೊಡಾಕತ್ತಿದ್ರು. ಅದು ಒಂದು ಟೈಮಿಂಗೋ ಗಳಿಗೋ ಗೊತ್ತಿಲ್ಲ. ಸದ್ಗುರುನಾಥನ ಕರುಣ ಕೃಪಾ ಕಟಾಕ್ಷ ಹೆಂಗಿರ್ತೈತೆ ಅನ್ನೋದಕ್ಕೆ ಉರುಲಿಂಗ ದೇವರು ಅಲ್ಲಿ ದೀಕ್ಷೆ ಕೊಡ್ತಿದ್ರು. ಒಬ್ಬರ ಅಗರ್ಭ ಶ್ರೀಮಂತರ ಮನೆತನದೊಳಗೆ ಯಾವಾಗ ಅವರಿಗೆ ಏನಾಗ್ತದೋ ಅಂದು ಹಗಲಿ ಒಂದು ಟೈಮ್ ಸಿಕ್ಕಿದ್ದಿಲ್ಲೋ ಏನೋ ಗೊತ್ತಿಲ್ಲ. ಏನೋ ಪೆದ್ದಯ್ಯನವರು ಒಂದು ಲೈಫ್ ಟರ್ನ್ ಗಟ್ಟಾಗಿ ತಿಳಿದೈತೋ ಗೊತ್ತಿಲ್ಲ. ಆವಾಗ ಉರುಲಿಂಗ ದೇವರು ಅಲ್ಲಿ ರಾತ್ರಿ 12 ಗಂಟೆಗೆ ದೀಕ್ಷಾ ಕೊಡಕತ್ತಿದ್ರಂತ. ಏನೋ ಗಳಿಗೆ ಇರಬಹುದು, ಮುಹೂರ್ತ ಇರಬಹುದು, ತಿಥಿ ವಾರ ನಕ್ಷತ್ರ ನೋಡಿ ಕೊಡ್ತಿರ್ತಾರೆ. ಅದು ಏನಾರ ಇರಬಹುದು ಕಾರಣ. ಅದು ಯೋಗ ಅಂತೀವಲ್ಲ, ಅಲ್ಲಿ ಕಳ್ತನಕ್ಕೆ ಬರೋದಕ್ಕೂ ಕೂಡ, ಇವರಲ್ಲಿ ದೀಕ್ಷೆ ಕೊಡೋದಕ್ಕೂ ಕೂಡ. ದೀಕ್ಷೆ ಯಾಕೆ ತಗೋಬೇಕು ನಾವು? ದೀಕ್ಷೆ ದೀಯತೆ ಪರಮಜ್ಞಾನಂ. ದೀಕ್ಷೆ ಅಂದರೆ ನಮ್ಮಲ್ಲಿ ಇರತಕ್ಕಂಥ ಜ್ಞಾನವನ್ನು ತಂದು ಕೊಡ್ತದೆ. ಕ್ಷಿ ಅಂದರೆ ನಮ್ಮಲ್ಲಿ ಇರತಕ್ಕಂಥದ್ದು ಕ್ಷಯವನ್ನು ನಾಶ ಮಾಡ್ತದೆ. ಕ ಅಂದರೆ ಕರ್ಮವನ್ನು ಕಳೀತದೆ. ಅದಕ್ಕೆ ದೀಕ್ಷೆ ಅಂತ ಕರೀತಾರೆ. ಈ ದೀಕ್ಷೆ ಕೊಡುವಂಥ ಸಂದರ್ಭದೊಳಗೆ ಈ ಪೆದ್ದಯ್ಯನವರು ಮ್ಯಾಲ ಬೆಳಕಿಂಡಿ ಅಂದ್ರೆ ಗೊತ್ತಾಕೈತಲ್ಲ, ಬೆಳಕಿಂಡಿ ಒಳಗೆ ಕುಂತು ನೋಡಾಕತ್ತಿದ್ರಂತ. ಇವ್ರು ಇನ್ನೂ ಎಚ್ಚರದಾರ, ನಾ ಹೆಂಗೆ ಕಳ್ತನಕ್ಕೆ ಹೋಗಲಿ, ಹೆಂಗೆ ಇಲ್ಲಿ ಅಪಹರಣ ಮಾಡ್ಕೊಳ್ಳಿ ಅಂತ ತಿಳ್ಕೊಂಡು ಅವ ಏನು ಮಾಡಿದ, ಬೆಳಕಿಂಡಿ ಒಳಗೆ ಇವ್ರು ಏನೇನು ಮಾಡ್ತಾರ ಏನೇನಿಲ್ಲ ಸ್ವಲ್ಪ ಇವ್ರು ಗದ್ಲು ಕಡಿಮೆ ಆಗುತ್ತಾನ ಕುಂತು ನೋಡಾಕತ್ತಿದ್ದಂತ ಪೆದ್ದಯ್ಯ ನೋಡುವಾಗ ಉರುಲಿಂಗ ದೇವರು ದೀಕ್ಷೆ ಕೊಡ್ತಿದ್ರು. ಅಂಗೈ ಒಳಗೊಂದು ಲಿಂಗವನ್ನು ಕೊಟ್ಟು ಹಣೆ ಮೇಲೆ ವಿಭೂತಿಯನ್ನು ಹಚ್ಚಿ ಕಿವಿಯಲ್ಲಿ ಮಂತ್ರವನ್ನು ಬೋಧನೆ ಮಾಡ್ತಾ ಇದ್ರು. ಅದು ಲಿಂಗ ಅನ್ನೋದೇ ಗೊತ್ತಿಲ್ಲ ಪೆದ್ದಯ್ಯಗೆ. ಇದು ಯಾಕೆ ಕೊಟ್ಟಾರ ಅನ್ನೋದು ಗೊತ್ತಿಲ್ಲ, ದೀಕ್ಷೆ ಅಂದ್ರೆ ಗೊತ್ತಿಲ್ಲ. ಬರೀ ಕಳ್ತನ ಮಾಡಬೇಕು, ಜೀವನ ಮಾಡಬೇಕು, ಇವೆರಡೇ ಗೊತ್ತಿತ್ತು ಅವನಿಗೆ. ಅದನ್ನು ದಿಟ್ಟಿಸಿ ನೋಡಿದ ನಾ ಕಳ್ತನಕ್ಕೆ ಬಂದೀನಿ ಅನ್ನೋದನ್ನು ಮರ್ತು ಬಿಟ್ಟವ. ಮನಸ್ಸು ಬಹಳ ಏಕಾಗ್ರತೆ ಕೊಟ್ಟು ನೋಡಿದ. ಅವಾಗ ಮಂತ್ರ ಹೇಳಿದ್ದನ್ನು ಏನು ಹೇಳಿರ್ಬೇಕು ಮಂತ್ರ, ಅವನಿಗೆ ಉತ್ಕಟ ಇಷ್ಟ ಚಾಲೋ ಆಯ್ತು ನೋಡು. ಆ ಮಂತ್ರ ನಾ ಕೇಳಬೇಕು, ಏನು ಹೇಳಿರ್ಬೇಕು ಅವರು, ಆ ಮಂತ್ರ ನಾ ಕೇಳಬೇಕು ಅನ್ನತಕ್ಕಂಥ ಉತ್ಕಟ ಇಷ್ಟ ಚಾಲೋ ಆಯಿತು. ಪೆದ್ದಯ್ಯ ಬಂದವನೇ ನಮಸ್ಕಾರ ಮಾಡಿದ.
ನನಗೂ ದೀಕ್ಷಾ ಕೊಡಬೇಕು ಅಂದರು. ಅವಾಗ ಉರ್ಲಿಂಗ ದೇವರು ಮುಖದ ವೀಕ್ಷಣೆ ಮಾಡಿದ್ರು ಮೊದಲು. ಅದಕ್ಕೆ ಮುಟ್ಟಿ ಕೆಲವರಂ ಮಾತನಾಡಿ ಕೆಲವರಂ ನೋಡಿ ಕೆಲವರಂ. ಗುರು ಹೆಂಗೆ ಉದ್ಧಾರ ಮಾಡ್ತಾನಂದ್ರೆ ಮುಟ್ಟಿ ಕೆಲವೊಬ್ಬರನ್ನ ಮುಟ್ಟಿ ಉದ್ಧಾರ ಮಾಡ್ತಾನೆ, ಕೆಲವೊಬ್ಬರನ್ನ ನೋಡಿ ಉದ್ಧಾರ ಮಾಡ್ತಾನೆ. ಒಂದು ಸಲ ಬಿಟ್ಟು 2 ಸಲ ನೋಡಿದ ಅಂದ್ರೆ ಅವ್ರದ್ದು ಏನೋ ದೈವ ತೆಗಿಯಕ್ಕೆ ಬಂದೈತಿ ಅಂತ ಅರ್ಥ. ಗುರು ಪರಿವರ್ತನೆ ಮಾಡಬೇಕು. ಯಾವುದು ಗೊತ್ತಿಲ್ಲ ಅದನ್ನು ತಿಳಿಸಿಕೊಡೋದೇ ಗುರುವಿನ ಧರ್ಮದ, ತಿಳ್ಕೊಳ್ಳೋದು ಶಿಷ್ಯನ ಕರ್ತವ್ಯ ಅದ. ಹಂಗೆ ಪೆದ್ದಯ್ಯನ ಕರ್ತವ್ಯ ಏನಿತ್ತು, ಇದು ಏನಿರಬೇಕು ಮಂತ್ರ, ಇದು ಏನು ಇರಬೇಕು ದೀಕ್ಷೆ ಅಂದರೆ, ಕೈಯಾಗ ಏನು ಕೊಟ್ಟಾರ ಇದನ್ನು ನಾನು ಇಸ್ಕೋಬೇಕಂತ ಬಂದಿದ್ದವ. ಬಂದ ನಮಸ್ಕಾರವನ್ನು ಮಾಡಿ ನನಗೂ ದೀಕ್ಷಾ ಕೊಡ್ರಿ ಅಂದ. ಬರೇ ನಮಸ್ಕಾರ ಮಾಡಲಿಲ್ಲ, ಸಾಷ್ಟಾಂಗ ನಮಸ್ಕಾರ ಮಾಡಿದ. ಅಷ್ಟ ಅಂಗ ಸಾಷ್ಟಾಂಗ 8 ಅಂಗಗಳನ್ನು ಭೂಮಿ ತಾಯಿಗೆ ಹಚ್ಚಿ ನಮಸ್ಕಾರ ಮಾಡಿದರೆ ಅದು ನಮಸ್ಕಾರ ಪೂರ್ಣ ಆಗ್ತದಂತ. ದೀಕ್ಷಾ ಕೊಡ್ರಿ ಅಂತ ಕಾಡಕತ್ತಿದ. ನಾಳೆ ಬಾ ಒಂದು 8 ದಿನ ಆದರೂ ಬಿಡಲಿಲ್ಲ, ಅವರು ಕೂಡ ಕೊಡಲಿಲ್ಲ. ಯಾಕೆ? ಶಿಷ್ಯನ ಮನವನ್ನು ಇಂಗಿತವನ್ನು ಅರ್ಥ ಮಾಡ್ಕೊಂಡು ಕೊಡ್ಬೇಕು, ನೋಡ್ಬೇಕು ಇವನ ಭಕ್ತಿ ಹೆಂಗದ ಅಂತ. ಅಚಲ ಅದನೋ, ದೃಢ ಅದನೋ, ಅದೃಢ ಅದನೋ ನೋಡಿದರು. ಆ ಉರ್ಲಿಂಗ ದೇವರಿಗೆ ಇದು ಏನೋ ಒಂದು ಮೂರ್ತಿ ಆಕೈತೆ ಅನ್ನೋದು ಗೊತ್ತಾಗಿರ್ಬೋದು. ಆಗಿನೇ ಅವ್ರು ಅಂದ್ರಂತ ದೀಕ್ಷಾ ಕೊಡಲಿಲ್ಲ. ಅವರು ಏನು ಮಾಡಿದರು ಅಂತ ಕೇಳಿದರೆ, ಉರ್ಲಿಂಗ ದೇವರು ಒಂದು ಹಳ್ಳ ತಗೊಂಡು ಅವನಿಗೆ ಒಗದ್ರಂತ. ಒಂದು ಕಲ್ಲನ್ನು ತಗೊಂಡು ಅವನಿಗೆ ಹೆಟ್ಟಿದ್ರು. ಅದು ಬಡದು ಕೆಳಗೆ ಬಿತ್ತು. ಅವನ ಭಾವ ಪರಿಶುದ್ಧ ಇತ್ತು. ಅಲ್ಲಿ ಯಾರ್ದು? ಪೆದ್ದಯ್ಯನವ್ರದ್ದು ಭಾವನೆ ಪರಿಶುದ್ಧ ಇತ್ತು. ಭಾವ ಪರಿಶುದ್ಧ ಇತ್ತಂದ್ರೆ ಭಗವಂತ ಒಲಿತಾನೆ. ನಾ ಅದಕ್ಕೆ ಮಣ್ಣು ಹೇಳಿನಲ್ಲ, ಗುರು ಇಷ್ಟಲಿಂಗ ಕೊಟ್ಟಾನೆ, ಅದು ಬರೀ ಇಷ್ಟಲಿಂಗ ಮಾತ್ರ. ಅದನ್ನ ಒಂದೇ ನಮಗೆ ಗೊತ್ತದ. ಇಷ್ಟಲಿಂಗದಿಂದ ಪ್ರಾಣಲಿಂಗಕ್ಕೆ ಹೋಗಬೇಕು, ಪ್ರಾಣಲಿಂಗದಿಂದ ಭಾವಲಿಂಗಕ್ಕೆ ಹೋಗಬೇಕು. ಭಾವಲಿಂಗಕ್ಕೆ ಹೋದಾಗ ಮಾತ್ರ ಭಗವಂತನ ಕಾಣಕ್ಕೆ ಸಾಧ್ಯದ, ಅಲ್ಲಿ ತನಕ ಸಾಧ್ಯ ಇಲ್ಲ. ನಾವು ಇದೊಂದೇ ಮಾಡ್ಕೋತೀವಿ. ಪ್ರಾಣ ಭಾವ ದೂರ ಉಳಿತದ. ಶರಣರು ಯಾಕೆ ಲಿಂಗದಲ್ಲಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರು ಅಂದ್ರೆ ಆ ಲಿಂಗದೊಡನೆ ಸಾಮರಸ್ಯ ಭಾವವನ್ನು ಹೊಂದಿದ್ರಂತ. ಪೆದ್ದಯ್ಯ ಏನು ಮಾಡಿದ, ನನ್ನ ಗುರುವಿನ ಹಸ್ತದಿಂದ, ಇದು ಅವರ ಹಸ್ತದಿಂದ ಮುಟ್ಟಿರತಕ್ಕಂಥದ್ದು ಇದು ಕಲ್ಲಲ್ಲ, ಇದು ಲಿಂಗ ಅಂತ ತಿಳ್ಕೊಂಡಿದ್ದಂತ ಪೆದ್ದಯ್ಯ. ಅದನ್ನು ತಗೊಂಡು ಗುಡ್ದಾಗ ಹೋಗಿ ಕೂತ. ಹಸಿವ ನೀರಡಿಕೆ ಎಲ್ಲ ಬಿಟ್ಟ ತಗೊಂಡು ಹೋಗಿ ಇದನ್ನೇ ಅಂದ. ಯಾವುದು? ಕಲ್ಲನ್ನು. ಕಲ್ಲ ಏನು ಒಗದಿದ್ರಲ್ಲ ಉರ್ಲಿಂಗ ದೇವರು, ಇದನ್ನೇ ತಗೊಂಡು ಹೋಗಂದಾಗ ಅದು ಕಲ್ಲ ಲಿಂಗ ಅಂತ ತಿಳ್ಕೊಂಡಿದ್ದ ಪೆದ್ದಯ್ಯನವರು, ತಗೊಂಡು ಹೋಗನ್ನೋದೇ ಮಂತ್ರ ಅಂತ ತಿಳ್ಕೊಂಡಿದ್ದ. ಆ ಕಲ್ಲನ್ನೇ ಕೈ ಒಳಗೆ ಇಟ್ಕೊಂಡು ತಗೊಂಡು ಹೋಗು ಜಪ ಮಾಡಕತ್ತಿದಂತ. ಭಾವನೆ ಹೆಂಗಿರ್ಬೇಕು? ತಗೊಂಡು ಹೋಗುವಂಥ ಮಂತ್ರ ಪಠನೆ ಥರ ಯಾವ ರೀತಿ ಪಠನೆ ಮಾಡಕತ್ತಿದ್ದಲ್ಲ, ಅದು ತಗೊಂಡು ಹೋಗು ಅಣ್ತಾ ಅದು ಏನಾಗಿತ್ತು ಅಂತ ಕೇಳಿದರೆ, ಆ ಕೈಯಲ್ಲಿ ಇರ್ತಕ್ಕಂಥ ಅದು ಕಲ್ಲ ಹೋಗಿ ಲಿಂಗ ಆಗಿಬಿಟ್ಟಿತ್ತಂತ ಪೆದ್ದಯ್ಯನವರಿಗೆ. ಅವ ಎಲ್ಲಿ ಮುಟ್ಟುತ್ತಾನೆ, ಎಲ್ಲಿ ಕೈ ಇಡ್ತಾನೆ, ಎಲ್ಲ ಕಡೆ ಲಿಂಗನೇ ಉದ್ಭವ ಆಗಕತ್ತಿದ್ದು ಅಂತ. ಒಬ್ಬ ಸದ್ಗುರುನಾಥನಿಗಿಂತಲೂ ಕೂಡ ಶಿಷ್ಯನಿಗೆ ಸಾಧನೆ ಮಾಡತಕ್ಕಂಥ ಎಲ್ಲ ಯೋಗಗಳು ಕೂಡ ಇರ್ತಾವಂತ. ಆದ್ರೆ ಸ್ವಲ್ಪ ನಾವು ಲಕ್ಷ್ಯ ಕೊಟ್ಟ ಅದನ್ನು ಮನವರಿಕೆ ಮಾಡ್ಕೋಬೇಕಷ್ಟ, ಮತ್ತೇನಿಲ್ಲ. ಯಾವುದು ತಿಳಿಯೋದಿಲ್ಲವೋ ಅದನ್ನು ತಿಳಿಯತಕ್ಕಂಥದ್ದು ನಾವು ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡಬೇಕು. ಯಾವುದು ಬರೋದಿಲ್ಲಲ್ಲ ಅದನ್ನು ನಾವು ಕಲಿಯುವಂಥ ಹವ್ಯಾಸ ಇಟ್ಕೋಬೇಕು. ನಾವು ದೊಡ್ಡವರು ಅಂತ ಅಲ್ಲಿ ಬಿಟ್ಟು ಬಿಡ್ಬೇಕಾದ್ರೆ. ಇನ್ನೊಬ್ಬರ ಕಡೆ ಏನಾದರೂ ವಿದ್ಯೆ ಸಿಗ್ತೈತಿ ಅಂದ್ರೆ ಕಿಂಕರಾಗಿ ಕಲಿಬೇಕಂತ. ನಾವೇ ಶಂಕರ ಆಗಕ್ಕೆ ಹೋಗ್ಬಾರ್ದು, ಕಿಂಕರಾಗಿ ಕಲಿತ್ರೆ ಆ ವಿದ್ಯೆ ನಮಗೆ ಪ್ರಾಪ್ತಿ ಆಗ್ತದೆ. ಪೆದ್ದಯ್ಯನವರು ತಮ್ಮ ಪಾಡಿಗೆ ತಾವಿದ್ರು. ಇಲ್ಲಿ ಉರ್ಲಿಂಗ ದೇವ್ರ ಹತ್ರ ಬಂದರು ಭಕ್ತರು. ಬಂದು ಹೇಳಿದ್ರಂತೆ, ಬಾವಿ ತೋಡಾಕತ್ತೀವಿ, ತಮ್ಮ ಪಾದ ತೀರ್ಥವನ್ನು ಕೊಡು ಅಂದಾಗ ಪಾದ ಪೂಜೆಯನ್ನು ಮಾಡಿಕೊಂಡು ಪಾದ ತೀರ್ಥವನ್ನು ಹೋಗಿ ಅಲ್ಲಿ ಸಿಂಬಡಿಸಿ ಅಲ್ಲಿ ಬಾವಿಯನ್ನು ಹಡ್ಡಿದ್ರಂತ, ನೀರು ಬೀಳಿಲ್ಲಂತ. ಗುರುವಿನಕ್ಕಿಂತಲೂ ಶಿಷ್ಯ ಅಧಿಕ ಅದಾನ ಅನ್ನೋದಕ್ಕೆ ಇದು ಒಂದು ವಚನ ಸಾಹಿತ್ಯ. ನೀರು ಬೀಳಲಿಲ್ಲ,
ಇವ್ರು ಗುರುಲಿಂಗ ದೇವ್ರ ಹತ್ರಕ್ಕೆ ಒಂದು ಶಕ್ತಿ ಇಲ್ಲ ಬಿಡು ಅಂತ ತಿಳ್ಕೊಂಡು ಏನು ಮಾಡಿದರು, ಜನಗಳು ತಮ್ಮ ತಮ್ಮೊಳಗೆ ಮಾತಾಡೋದನ್ನು ಆ ಶಬ್ದ ಪೆದ್ದಯ್ಯನ ಕಿವಿಗೆ ಬಿತ್ತು. ನನ್ನ ಗುರುವಿಗೆ ಇಲ್ಲಿ ಅಪಮಾನ ಆಗ್ತದ ಅಂತ ತಿಳ್ಕೊಂಡು ಏನು ಮಾಡಿದ ಅಂತ ಕೇಳಿದರೆ, ತನ್ನ ಕೊರಳಲ್ಲಿ ಇರ್ತಕ್ಕಂಥ ಲಿಂಗವನ್ನು ತಗೊಂಡು ಗುರುವಿನ ಪಾದದ ಮೇಲೆ ಇಟ್ಟು ಪಾದ ಪೂಜೆಯನ್ನು ಮಾಡಿಕೊಂಡು ಭಾವನೆ ಶುದ್ಧಿರಬೇಕು. ಮೊದಲ ಭಾವ ಶುದ್ಧಿರಲಿಲ್ಲ ಅಂದರೆ ಏನೂ ಬದಲಾವಣೆ ಆಗೋದಿಲ್ಲ. ಅಲ್ಲಿ ಆ ಪಾದ ಪೂಜೆಯನ್ನು ಮಾಡಿಕೊಂಡು ಪಾದ ತೀರ್ಥವನ್ನು ತಗೊಂಡು ತಾನು ಒಂದಿಷ್ಟು ಮೊದಲು ಸ್ವೀಕಾರ ಮಾಡಿ ಆ ಲಿಂಗವನ್ನು ಕೊರಳಲ್ಲಿ ಕಟ್ಟಿಕೊಂಡು ಆ ಪಾದ ತೀರ್ಥವನ್ನು ತಗೊಂಡು ಅಲ್ಲಿ ಹೋಗಿ ಬಾವಿ ಏನು ಹಡ್ಡಿದ್ರಲ್ಲ ಅಲ್ಲಿ ಹೋಗಿ ಗುರುವಿನ ಪಾದ ತೀರ್ಥವನ್ನು ಹಾಕಿದಾಗ ಅಲ್ಲಿ ಗಂಗಾ ಮಾತೆ ಉದ್ಭವ ಆದ್ಲಂತ. ಹೆಂಗದ? ಇದಕ್ಕೆ ಗುರು ಶಿಷ್ಯರ ಸಂಯೋಗ ಅಂತ ಕರೀತಾರೆ. ಅದಕ್ಕೆ ಅವಾಗ ಬರೀತಾನೆ ಈ ವಚನವನ್ನು. ಎಷ್ಟು ಚಂದ ವಚನ ಬರೀತಾನೆ. ತತ್ಪದ ಲಿಂಗವೆಂದರು ಹಿ ತಂಪದ ಅಂಗವೆಂದರು. ಈ ಎರಡೇ ಸಾಲ ಬಿಡಿಸ್ತೇನೆ ನಾ ಇವತ್ತು ನಿಮಗೆ. ಇಲ್ಲಿ ತತ್ ಅಂದರೆ ಆ ಪರಮಾತ್ಮ. ಸ್ವಲ್ಪ ನಿಗೂಢದ ಲಕ್ಷ್ಯ ಕೊಡ್ರಿ. ತತ್ ಅಂದರೆ ಆ ಪರಮಾತ್ಮ, ತ್ವಮ್ ಅಂದರೆ ಜೀವಾತ್ಮ, ಅಸಿ ಅಂದರೆ ಇದ್ದಿ. ತತ್ ಅನ್ನೋದರಲ್ಲಿ ತ್ವಮ್ ಅನ್ನೋದರಲ್ಲಿ 3 ಅಕ್ಷರಗಳ ವಿಂಗಡಣೆ ಅದಾವೆ. ಇಲ್ಲಿ ತ್ವಮ್ ಅನ್ನತಕ್ಕಂಥ ಪದದಲ್ಲಿ 3 ಅಕ್ಷರಗಳು 3 ವಾಕ್ಯಗಳದಾವೆ ಇಲ್ಲಿ. ತತ್ ತ್ವಮ್ ಅಸಿ. ತತ್ ಅಂದರೆ ಆ ಪರಮಾತ್ಮ, ತ್ವಮ್ ಅಂದರೆ ಜೀವಾತ್ಮ, ಅಸಿ ಅಂದರೆ ಇದ್ದಿ. ಆ ಪರಮಾತ್ಮನೇ ನೀನಿದ್ದಿ ಅಂತ ಹೇಳಿಕೊಡುತ್ತದ. ಇದು ಅಷ್ಟು ನಿಗೂಢವಾಗಿ ಬರೆದವರು ಪೆದ್ದಯ್ಯನವರು. ಅದಕ್ಕೆ ಅವತ್ತಿನ ಹಿಡ್ಕೊಂಡು ಗುರುವಿನ ನಾಮಾಂಕಿತ ಮೊದಲಿಟ್ಟು ಅವಾಗ ತಮ್ಮನ್ನ ಹೆಸರು ಆಮೇಲೆ ಲಾಸ್ಟಿಗೆ ಇಟ್ಟರು. ಇಲ್ಲಿ ಇನ್ನೂ ಒಂದು ಮಹಾವಾಕ್ಯವನ್ನು ಕೊಡ್ತಾರೆ. ಇಲ್ಲಿ ಶರಣ ಸಾಹಿತ್ಯದೊಳ ಕಡೆಗೆ ಬರಬೇಕಾಗಿತ್ತು ಅಂದರೆ ಇದು ತತ್ ತ್ವಮ್ ಅಸಿ ಇದು ಶಾಸ್ತ್ರ ಭಾಷೆ ಒಳಗೆ ಹೇಳಿ ನಿಮಗನ. ಎಲ್ಲ ಭಾಷೆ ಗೊತ್ತಿರಲಿ ಅಂತ ಬಿಡ್ಸಾಕತ್ತೀನಿ. ಇದು ಶಾಸ್ತ್ರ ಭಾಷೆ. ಇನ್ನು ನಿಮ್ಮ ಶರಣ ಸಿದ್ಧಾಂತದಲ್ಲಿ ಹೇಳಬೇಕಾಗಿತ್ತು ನಿಮಗೆ ಒಡಸಿ ಅಂತ ಕೇಳಿದರೆ ಭಾಳ ಚಂದ ಹೇಳ್ತಾರವರು. ಅಂಗ ಲಿಂಗ ಪ್ರಾಣ ಇವು 3 ಅದಾವ ಶರಣ ಸಿದ್ಧಾಂತದಲ್ಲಿ. ಅಂಗ ಲಿಂಗ ಪ್ರಾಣ. ಅಂಗ ಅಂದರೆ ಆ ಪರಮಾತ್ಮ, ಲಿಂಗ ಅಂದರೆ ಜೀವಾತ್ಮ. ಇಲ್ಲಿ ನೀನು ಅಂಗಲಿಂಗ ಪ್ರಾಣ, ಆ ಪ್ರಾಣವೇ ನೀನು, ಆ ಜೀವಾತ್ಮನೇ ನೀನದಿ, ಆ ಪರಮಾತ್ಮನ ನೀನಿದೆ ಅಂತ ಇಲ್ಲಿ ತಿಳಿಸ್ಕೊಡ್ತದೆ. ಇನ್ನೊಂದು ಕಡೆ ಹೇಳ್ತಾರೆ ಶರಣಸತಿ ಲಿಂಗಪತಿ. ಇಲ್ಲಿ ಕೂಡ 3 ವಿಂಗಡಣೆಯನ್ನು ಮಾಡ್ಯಾರೆ. ಅದಕ್ಕೆ ಹೇಳ್ತಾರವರು, ನಾವು ಹಣಿ ಮೇಲೆ 3 ಬಟ್ಟೆ ವಿಭೂತಿಯನ್ನು ಯಾಕೆ ಧರಿಸ್ತೀವಿ ಅನ್ನೋದನ್ನು ಮೊದಲು ಸ್ವಲ್ಪ ಪರಿಕಲ್ಪನೆ ಇಟ್ಟುಕೊಂಡು ಆ ವಿಭೂತಿಯನ್ನು ಧರಿಸೋಕೆ ಕಲಿಬೇಕು. 3 ಬಳ್ಳ ಯಾಕೆ ಧರಿಸ್ಬೇಕು ನಾವು? ಒಂದನೇ ದಿನನೇ ಹೇಳಿನಿ ಬೋರ್ಡ್ ಇಲ್ಲದ ಬಸ್ಸಾಗಿ ಬರಬೇಡ್ರಿ ಅಂತ ತಿಳ್ಕೊಂಡು. ಆದರೂ ಕೂಡ ಎಲ್ಲರದು ಹಣಿ ಖಾಲಿನೇ ಅದಾವ. ಎಲ್ಲೋ ಒಬ್ರು ಹಚ್ಚಾರ. 3 ಬಳ್ಳಿ ಯಾಕೆ ವಿಭೂತಿ ಹಚ್ಚಬೇಕು ಅನ್ನೋದನ್ನು ಕೆಲವೊಬ್ಬರಿಗೆ ಅನಿಸ್ತದ. ವಿಭೂತಿ ಹಚ್ಚಿದ್ರೆ ನಾಚಿಕೆ ಬರ್ತದೆ ಏನ್ರಿ. ಆದರೂ ಕೂಡ ವಿಭೂತಿ ಮಹಿಮೆ ನಿಮಗೆ ಗೊತ್ತಿಲ್ಲ. ಒಂದು ಕೇವಲ ಗೋಮಾತೆಯಿಂದ ಹುಟ್ಟ್ಯದ. ಅದೇ 2-3 ದಿನ ಆಕೈತೆ ಪ್ರವಚನ ಬಿಡ್ಸಾಕತ್ರ ಬೇಡ. ಈ ಸಂಕ್ಷಿಪ್ತ ಹೇಳ್ತೀನಿ ನಿಮಗೆ. ವಿಭೂತಿ 3 ಬಳ್ಳ ಸೂಚನೆ ಏನು ಕೊಡ್ತೈತೆ ಅನ್ನೋದು ತಿಳ್ಕೊಂಡ ಮೇಲಾದ್ರೆ ನಾಳೆ ವಿಭೂತಿ ಧರಿಸ್ಕೊಂಡು ಬರ್ರಿ. ಅದು ಹೇಳ್ತದ. ಒಂದನೇದ್ದು ಗೆರಿ ಹೇಳ್ತದ ಮ್ಯಾಗಿಂದು ಸತ್ತು ಚಿತ್ತು ಆನಂದ 3 ಒಂದನೇದ್ದು. ಎರಡನೇದ್ದು ಹೇಳ್ತದ ಇಷ್ಟ ಪ್ರಾಣ ಭಾವ. 3ನೇದ್ದು ಹೇಳ್ತದ ಗುರುಲಿಂಗ ಜಂಗಮ.